ಸೊ ವಾಟ್ ಎವರ್ ಅವರು ಏನು ಲಾಸ್ಟು ಒಂದು 4-5 ಮಂತ್ಸ್ ಅಲ್ಲಿ ಇವರು ಏನು ಅಂಡರ್ಗಾನ್ ಆಗಿದ್ದಾರೆ ಈ ಪ್ರೋಸೆಸ್ಸು, ಈ ಒಂದು ಡಯಟನ್ನು ಅವರು ಲೈಫ್ ಟೈಮು ಹಿಡಿಬೇಕು. ಇದು ಲೈಫ್ ಟೈಮ್ ಮಾಡೋಕ್ಕಾಗತ್ತಾ ಇದು ಏನು ಇಟ್ಟಿದ್ದೀರ ಅದರಿಂದ? ಇವಾಗ ಏನು ಮಾಡಿದ್ರು ಲಾಸ್ಟ್ 4-5 ತಿಂಗಳು ಕಾಫಿ ಟೀ ಬಿಟ್ಟಿದ್ರಿ, ಹಾಲು ಬಿಟ್ಟಿದ್ರಿ, ಲೈಫ್ ಟೈಮ್ ಬಿಡೋಕ್ಕಾಗತ್ತಾ ಅದನ್ನ? ಬಿಟ್ಬಿಡಿ ಬೇಡ ಅದರಿಂದ. ಯಾಕಂದ್ರೆ 100% ಬೇಡ, 100% ಬೇಡ. ಇನ್ನೊಂದು 6 ಮಂತ್ಸ್ ಕಂಪ್ಲೀಟ್ 0 ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಯಾವುದೋ 3 ತಿಂಗಳಿಗೆ ಒಂದ್ಸಲ 4 ತಿಂಗಳಿಗೆ ಒಂದ್ಸಲ ನಾವು ಯೂಶಲಿ 2 ತಿಂಗಳು 2 ವರ್ಷ ಸ್ಟ್ರಿಕ್ಟಾಗಿ ಸ್ಟಾಪ್ ಮಾಡಿಸ್ತೀವಿ ಇದನ್ನ. ಯಾಕಂದ್ರೆ ಕಂಪ್ಲೀಟ್ ಬಾಡಿ ನಾರ್ಮಲ್ ಆಗಬೇಕು. ಒಳಗಡೆ ನಿಮಗೆ ವಯಸ್ಸು ನಂಬರಲ್ಲಿ ಮಾತ್ರ ಆಗಬೇಕು, ದೇಹದಲ್ಲಿ ಹಾಕ್ಬಾರ್ದು. ಅಷ್ಟು ಚೆನ್ನಾಗಿರ್ಬೇಕು, ಅವಾಗ ಮಂಡಿ ಎಲ್ಲ ಚೆನ್ನಾಗಿದೆ ಅಂತ. ಇವಾಗ 30 ವರ್ಷಕ್ಕೆ ಮಂಡಿನ ಬರ್ತಾ ಇದೆ. ಯಾಕೆ? ನಮ್ಮ ಮಂಡಿಗೆ 60 ವರ್ಷ ಏಜ್ ಆಗಿದೆ. ಅದು ಯಾಕಂದ್ರೆ ನಮ್ ತಿಂತಕ್ಕಂಥ ಊಟ ಹಂಗಿದೆ. ಸೊ ಅದನ್ನ ನಾವು ಸರಿ ಮಾಡ್ಕೊಳ್ವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಈ ಥರ ಎಲ್ಲವೂ ಕೂಡ ನಾರ್ಮಲ್ ಸ್ಟೇಜಿಗೆ ಬರ್ತವೆ. ಅಂದ್ರೆ 25-30 ವರ್ಷದ ಮುಂಚೆ ಹೆಂಗೆ ಹೆಲ್ತಿ ಆಗಿರ್ತೀರೋ ಆ ಥರ ಒಳಗಡೆ ದೇಹ ಆ ಥರ ಫೀಲ್ ಆಗುತ್ತೆ. ಆ ಸ್ಟೇಜಿಗೆ ಬರೋಕ್ಕೆ ಒಂದು 2 ವರ್ಷ ಈ ಐಟಮ್ಸ್ನ ಬಿಟ್ಬಿಡಿ. ಆಮೇಲೆ ಯಾವಾಗಲೂ 2 ತಿಂಗಳು 3 ತಿಂಗಳು ಎಲ್ಲೋ ಒಂದು ಹೋದೆ, ಸ್ವಲ್ಪ ಚಪಾತಿ ತಿಂದೆ, ಎಲ್ಲೋ ಹೋದೆ, ಒಂಚೂರು ಪಾಯಸ ತಿಂದೆ, ಅದು ಓಕೆ. ಮೇನ್ ಪ್ರಾಬ್ಲಮ್ ಅಂದ್ರೆ ಇವನ್ನ ಇದು ಮಾಡ್ಕೊಂಡು ಮತ್ತೆ ಫ್ಯಾಟಿ ಲಿವರ್ ಬರ್ಸ್ಕೋಬೇಡಿ. ಕಷ್ಟಪಟ್ಟು ವಾಪಸ್ ಮಾಡ್ಕೊಂಡಿದ್ದೀರಾ, ಸೊ ಅದು ಮತ್ತೆ ಬರ್ಸ್ಕೋಬೇಡಿ. ಮಂಡಿ ನೋವು ಅಷ್ಟೇ. ನೋಡಿ 4 ಹಾಸ್ಪಿಟಲ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ನಿಮಗೆ ಸರ್ಜರಿ ಯಾಕೆ ಬೇಡ ಅನ್ಸಿತ್ತು? ಆಮೇಲೆ ಸರಿಯಾಗಲ್ವ ಅಂತ ಭಯ ಆಗ್ಬಿಟ್ಟು ಬೇಡ ಅಂತ. ಇವಾಗ ನ್ಯಾಚುರಲ್ ವಾಸಿ ಮಾಡ್ಕೊಂಡಿದ್ರ. ಆ ವಾಸಿ ಮಾಡ್ಕೊಂಡಿರೋದು ಬಂದು ನಾವು ಕೊಟ್ಟಿರೋ ಇಂಜೆಕ್ಷನ್ ಇಂದ ಆಗಿಲ್ಲ. ಇಂಜೆಕ್ಷನ್ ವರ್ಕ್ ಮಾಡೋದು ಸ್ವಲ್ಪ ಪರ್ಸೆಂಟೇಜ್. ಯಾವ್ದ್ರಿಂದ ವರ್ಕ್ ಆಗಿದೆ ಅಂದ್ರೆ ನೀವು ಬಿಟ್ಟಿರ್ತಕ್ಕಂಥ ಇವೆಲ್ಲ ಅಂಶ ಇನ್ಫ್ಲಮೇಟರಿ ಫುಡ್ ಇದಾವಲ್ಲ ಅದರಿಂದ. ಹಂಗಾಗಿ ಈಗ 6 ತಿಂಗಳು ಮಾಡಿದ್ರೆ ಇನ್ನ 1.5 ವರ್ಷ ಕಂಪ್ಲೀಟ್ ಆಗಿ ಮಾಡಿ, ಕಂಪ್ಲೀಟ್ 0 ಮಾಡ್ಬಿಟ್ಟು ಅವಾಗ ನೀವು ಬೇಕಾದ್ರೆ ಅವ ನಿಮ್ಗೆ ಮೈಂಡ್ಗೆ ಬರಲ್ಲ. ಯಾರನ್ನ ಕಾಫಿ ಕುಡಿದ್ರೆ ನಿಮ್ಗೆ ಅದು ಸ್ಮೆಲ್ಲೇ ಅನ್ಸಲ್ಲ ನಿಮ್ಗೆ ಆ ತರ. ಇವಾಗ ಕಾಫಿ ಕುಡಿದ್ರೆ ಮನಸ್ಸು ಅದನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ. ಸೊ ಅದನ್ನ ಒಂದು 2 ಇಯರ್ಸ್ ಆಗಿ ಕಂಪ್ಲೀಟ್ ಡಿಟಾಕ್ಸ್ ಆದ್ಮೇಲೆ ಆ ಅಂಶ ಬಾಡಿನಲ್ಲಿ ಇರಲ್ಲ. ಸೊ ಮೈಂಡಿಗೆ ಡಿಸ್ಟ್ರಾಕ್ಟ್ ಆಗಲ್ಲ. ಸೊ ಹಂಗಾಗಿ ಅವಶ್ಯಕತೆ ಬರಲ್ಲ. ಹಂಗೂ ಬೇಕಾದ್ರೆ ನೀವು ಯಾವಾಗ ಒಂದ್ಸರಿ ಅಪ್ರೂಪಕ್ಕೆ ಆಗ್ಬೋದು. ಓಕೆನಾ? ಈ ತರ ಮಾಡಿ. ನೀವು ಇನ್ಮೇಲೆ ಏನೋ ಒಂದು 3 ಮಾತ್ರೆ ಕೊಡ್ತೀನಿ, ನಾನು 3 ತಿಂಗಳು ತಗೊಂಡು ಸ್ಟಾಪ್ ಮಾಡಿ. ಮತ್ತೆ ಹಾಸ್ಪಿಟ್ಲಿಗೆ ಬರೋದೇನು ಬೇಡ. ಇದೇ ಲಾಸ್ಟ್ ವಿಡಿಯೋ. ಓಕೆನಾ?